ಕತೆ. ನಮಸ್ಕಾರ ಅಮ್ಮ, ನಾನು ರವಿ ಮಾತನಾಡುತ್ತಿದ್ದೇನೆ. ಹೇಗಿದ್ದೀಯಾ ಅಮ್ಮ? ನಾನು ಚೆನ್ನಾಗಿದ್ದೇನೆ ಮಗ. ನೀನು ಮತ್ತು ನನ್ನ ಸೊಸೆ ಇಬ್ಬರು ಹೇಗಿದ್ದೀರಿ ಹೇಳಿ. ನಾವಿಬ್ಬರು ಇಲ್ಲಿ ಚೆನ್ನಾಗಿದ್ದೇವೆ ಅಮ್ಮ. ನಾವು ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಅಮ್ಮ. ಚೆನ್ನಾಗಿ ಕೇಳಿಸಿಕೊಳ್ಳಿ ಅಮ್ಮ. ನಾನು ಈ ತಿಂಗಳು ಭಾರತಕ್ಕೆ ಬರುತ್ತಿದ್ದೇನೆ, ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬರಲು. ಏನು? ಹೌದು ಅಮ್ಮ, ಇನ್ನು ಮುಂದೆ ನಾವೆಲ್ಲರೂ ಒಟ್ಟಿಗೆ ಇರೋಣ ಎಂದು ನಿಮ್ಮ ಸೊಸೆ ಹೇಳುತ್ತಿದ್ದಳು. ನೀವು ಅಮೆರಿಕಕ್ಕೆ ಬನ್ನಿ ಅಮ್ಮ. ನೀವು ಅಲ್ಲಿ ಒಬ್ಬಳೇ ತುಂಬ ನೊಂದುಕೊಳ್ಳುತ್ತಿರಬೇಕು. ಹಲೋ ಅಮ್ಮ, ಕೇಳುತ್ತಿದೆಯಾ? ಹೌದು ಹೌದು ಮಗನೇ. ಮುದುಕಿಯ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿದವು. ಸಂತೋಷದಿಂದ ಕಣ್ಣೀರು ಹರಿಯಿತು. ಪ್ರತಿ ಧಾಟಿಯಲ್ಲಿ ಮಗ ಮತ್ತು ಸೊಸೆಯ ಪ್ರೀತಿ ಹರಿಯಲಾರಂಭಿಸಿತು. 70 ವರ್ಷ ದಾಟಿದ ಮುದುಕಿ ಬೇಗನೆ ತನ್ನ ಸೀರೆ ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡು ಮಗನಿಗೆ ತಕ್ಷಣ ಬರಹೇಳಿ 2 ವರ್ಷಗಳ ನಂತರ ಮಗ ಮನೆಗೆ ಬರುತ್ತಿದ್ದಾನೆ ಎಂದು ಸಾವಿತ್ರಿ ನೆರೆಹೊರೆಯವರಿಗೆ ಹೇಳಲು ಓಡಿದಳು. ಎಲ್ಲರಿಗೂ ಸುದ್ದಿಯನ್ನು ತಿಳಿಸಿ ಮಗ ಮತ್ತು ಸೊಸೆಯೊಂದಿಗೆ ಶಾಂತಿಯುತವಾಗಿ ವೃದ್ಧಾಪ್ಯವನ್ನು ಕಳೆಯಲು ಅಮೆರಿಕಕ್ಕೆ ಹೋಗುತ್ತಿದ್ದೇನೆ ಎಂದು ಹೇಳಿದಾಗ ಎಲ್ಲರೂ ಸಂತೋಷಪಟ್ಟರು. 1 ವಾರ ಕಳೆದ ಮೇಲೆ ರವಿ ಒಬ್ಬನೇ ಅಮೆರಿಕದಿಂದ ಬಂದವನೇ, ಅಮ್ಮ, ನಾವು ಶೀಘ್ರದಲ್ಲೇ ಹಿಂತಿರುಗಬೇಕು. ಅದಕ್ಕಾಗಿ ನೀವು ಯಾರೊಬ್ಬರಿಂದ ಯಾವುದೇ ಹಣವನ್ನು ತೆಗೆದುಕೊಳ್ಳಲು ಬಯಸುತ್ತೀರಿ ಅದನ್ನು ತೆಗೆದುಕೊಳ್ಳಿ. ಅಲ್ಲಿಯವರೆಗೆ ನಾನು ಆಸ್ತಿ ಡೀಲರ್ನಿಂದ ಮನೆ ಮಾರಲು ಗಿರಾಕಿಯನ್ನು ಹುಡುಕುತ್ತೇನೆ ಎಂದಾಗ, ಮನೆ ಎಂದು ಕೇಳಿದಳು ಅಮ್ಮ. ಹೌದು ಅಮ್ಮ, ಈಗ ಈ ಮನೆಯನ್ನು ಮಾರಬೇಕು. ಇಲ್ಲದಿದ್ದರೆ ಯಾರು ನೋಡಿಕೊಳ್ಳುತ್ತಾರೆ? ನಾವೆಲ್ಲ ಈಗ ಅಮೆರಿಕದಲ್ಲೇ ಇರುತ್ತೇವೆ. ನಾವು ಅಮೆರಿಕದಲ್ಲಿ ಜೀವನ ಪೂರ್ತಿ ಅಲ್ಲೇ ಉಳಿಯುತ್ತೇವೆ ಎಂದಾಗ ಮುದುಕಿಯ ಕಣ್ಣುಗಳು ತುಂಬಿಕೊಂಡವು. ಮುಗ್ಧ ಮಗುವನ್ನು ಮುದ್ದಿಸುವಂತೆ ಮನೆಯ ಮೂಲೆ ಮೂಲೆಗಳನ್ನು ನೋಡುತ್ತಿದ್ದವು. ರವಿ ತರಾತುರಿಯಲ್ಲಿ ಮನೆಯನ್ನು ಒಂದೊಂದು ಬೆಲೆಗೆ ಮಾರಿದ. ಮುದುಕಿಯ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಿದರು. ಅವುಗಳ ಜೊತೆ ಅವರಿಗೆ ತುಂಬ ಬಾಂಧವ್ಯ ಇತ್ತು. ರವಿ ಟ್ಯಾಕ್ಸಿ ತೆಗೆದುಕೊಂಡು ಬಂದು ಅಮ್ಮನ ಜೊತೆ ವಿಮಾನ ನಿಲ್ದಾಣ ತಲುಪಿದ. ನಂತರ ರವಿ ಹೇಳಿದ, ಅಮ್ಮ, ನೀವು ಇಲ್ಲಿ ಒಳಗೆ ಕುಳಿತುಕೊಳ್ಳಿ. ನಾನು ಒಳಗೆ ಹೋಗಿ ಸಾಮಾನುಗಳನ್ನು ಪರೀಕ್ಷಿಸಿ ಬೋರ್ಡಿಂಗ್ ಮತ್ತು ವೀಸಾವನ್ನು ಮಾಡುತ್ತೇನೆ. ಸರಿ ಮಗ ಎಂದು ಮುದುಕಿ ಹತ್ತಿರದ ಬೆಂಚಿನ ಮೇಲೆ ಕುಳಿತಳು. ತುಂಬ ಸಮಯ ಕಳೆಯಿತು. ಹೊರಗೆ ಕುಳಿತ ಮುದುಕಿ ಪದೇ ಪದೇ ರವಿ ಹೋದ ಬಾಗಿಲನ್ನು ನೋಡುತ್ತಿದ್ದಳು. ಆದರೆ ಇನ್ನೂ ಹೊರಗೆ ಬಂದಿರಲಿಲ್ಲ. ಬಹುಶಃ ಒಳಗೆ ಜನಸಂದಣಿ ತುಂಬಿರಬಹುದು ಎಂದು ಯೋಚಿಸಿ ಅವಳ ಕಣ್ಣುಗಳು ಮತ್ತೆ ನೋಡಲಾರಂಭಿಸುತ್ತವೆ. ಕತ್ತಲಾಗುತ್ತಿತ್ತು. ವಿಮಾನ ನಿಲ್ದಾಣದ ಹೊರಗೆ ಜನಸಂದಣಿ ಕಡಿಮೆಯಾಯಿತು. ಆವಾಗ, ಅಮ್ಮ, ಯಾರನ್ನು ಭೇಟಿಯಾಗಬೇಕು ಎಂದು ಉದ್ಯೋಗಿಯೊಬ್ಬರು ಮುದುಕಿಯನ್ನು ಕೇಳಿದರು. ಆಗ ಅವಳು, ನನ್ನ ಮಗ ಟಿಕೆಟ್ ಪಡೆಯಲು ಒಳಗೆ ಹೋದನು. ಅವನು ನನ್ನನ್ನು ಅಮೆರಿಕಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಮುದುಕಿ ಆತಂಕದಿಂದ ಹೇಳಿದಳು. ಆದರೆ ಒಳಗೆ ಯಾವುದೇ ಪ್ರಯಾಣಿಕರಿಲ್ಲ. ಅಮೆರಿಕಕ್ಕೆ ಹೋಗುವ ವಿಮಾನವನ್ನು ಮಧ್ಯಾಹ್ನವೇ ಅಮೆರಿಕಕ್ಕೆ ರದ್ದುಗೊಳಿಸಲಾಯಿತು. ನಿನ್ನ ಮಗನ ಹೆಸರೇನು ಎಂದು ಕೇಳಿದ ನೌಕರ. ಅದಕ್ಕೆ ಅವಳು ರವಿ ಎಂದಳು. ಮುದುಕಿಯ ಮುಖದಲ್ಲಿ ಚಿಂತೆ ಮನೆ ಮಾಡಿತ್ತು. ನೌಕರನು ಒಳಗೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಬಂದು, ಅಮ್ಮ, ನಿನ್ನ ಮಗ ರವಿ ಅಮೆರಿಕಾಗೆ ಹೋಗುತ್ತಿದ್ದಾನೆ ಫ್ಲೈಟ್ನಿಂದ ಎಂದಾಗ ಮುದುಕಿ ಏನು ಎಂದು ಹೇಳಿ ನಿಂತಲ್ಲೇ ಕುಸಿಯುತ್ತಾಳೆ.
ಮುದುಕಿಯ ಕಣ್ಣುಗಳಿಂದ ಕಣ್ಣೀರಿನ ಪ್ರವಾಹ ಹರಿಯುತ್ತದೆ. ಮುದುಕಿಯ ಹೃದಯ ಕಂಪಿಸಿತು. ಹೇಗೋ ಮರಳಿ ಮನೆಗೆ ತಲುಪಿದಳು. ಆದರೆ ಅದು ಈಗ ಮಾರಾಟವಾಗಿದೆ. ರಾತ್ರಿ ಎಲ್ಲಿ ಹೋಗಬೇಕೆಂದು ತಿಳಿಯದೆ ರಾತ್ರಿ ಮನೆಯ ಹೊರಗಿನ ಪ್ಲಾಟ್ಫಾರ್ಮ್ ಮೇಲೆ ಮಲಗಿದ್ದಳು. ಬೆಳಿಗ್ಗೆ ಎದ್ದಾಗ ಮುದುಕಿಯ ಕತೆ ಕೇಳಿ ಊರಿನ ಜಮೀನುದಾರನು ಉಳಿಯಲು ಕೋಣೆಯನ್ನು ಕೊಟ್ಟನು. ಗಂಡನ ಪಿಂಚಣಿ, ಮನೆ ಬಾಡಿಗೆ ಮತ್ತು ಆಹಾರಕ್ಕಾಗಿ ಕೆಲಸ ಮಾಡಲು ಪ್ರಾರಂಭಿಸಿತು. ಸಮಯ ಕಳೆಯತೊಡಗಿತು. ಒಂದು ದಿನ ಜಮೀನುದಾರ ಮುದುಕಿಯನ್ನು ಕೇಳಿದರು, ಅಮ್ಮ, ನೀವು ನಿಮ್ಮ ಬಂಧುಗಳ ಊರಿಗೆ ಯಾಕೆ ಹೋಗಬಾರದು? ಈಗ ನಿನಗೆ ವಯಸ್ಸಾಗಿದೆ. ಎಷ್ಟು ದಿನ ಒಬ್ಬಂಟಿಯಾಗಿ ಬದುಕಲು ಸಾಧ್ಯ ಎಂದಾಗ ಮುದುಕಿ, ಹೌದು, ನಾನು ಹೋಗಬಹುದು. ಆದರೆ ನನ್ನ ಮಗ ನಾಳೆ ಬಂದರೆ ಅವನನ್ನು ಇಲ್ಲಿ ಯಾರು ನೋಡಿಕೊಳ್ಳುತ್ತಾರೆ ಎಂದಳು. ಅವಳ ಮಾತು ಕೇಳಿ ಜಮೀನ್ದಾರನ ಕಣ್ಣಿನಿಂದ ನೀರು ಬರತೊಡಗಿತು. ಇಂತಹ ತಾಯಿಗೆ ಮೋಸ ಮಾಡಿ ಹೋದ ಆ ಮಗನನ್ನು ಶಪಿಸುತ್ತಾ ಆ ಮುದುಕಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದನು. ಗೆಳೆಯರೇ, ತಂದೆ ತಾಯಿಯ ಹೃದಯವನ್ನು ಎಂದಿಗೂ ನೋಯಿಸಬೇಡಿ. ತಾಯಿ ಎಂದರೆ ನಮ್ಮ ಕಣ್ಣಿಗೆ ಕಾಣುವ ಮೊದಲನೇ ದೇವರು. ಸ್ನೇಹಿತರೆ, ಈ ನನ್ನ ಪುಟ್ಟ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸುತ್ತಾ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.